SSLC ಮತ್ತೆ PUC ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. SSLC ಮತ್ತೆ PUC ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಏನಪ್ಪ ಗುಡ್ ನ್ಯೂಸ್ ಅಂತ ತಿಳ್ಕೊಬೇಕಾ? ಏನಂತ ತಿಳ್ಕೊಬೇಕಾದ್ರೆ ಅದಕ್ಕೂ ಮೊದಲು ನೀವು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹೊಡೆದ್ಬಿಡಿ. ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈ ಒಂದು ಗುಡ್ ನ್ಯೂಸ್ ಏನಂತ ನಿಮಗೆ ಹೇಳ್ತೀನಿ. ಏನಪ್ಪ ವಿಷಯ ಅಂದ್ರೆ, ಮುಂದಿನ ತಿಂಗಳಲ್ಲಿ SSLC ಮತ್ತೆ PUC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಶುರು ಆಗುತ್ತೆ. ಈ ಎಕ್ಸಾಮ್ನ ವಿದ್ಯಾರ್ಥಿಗಳು ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಬರಿಬೇಕಾಗುತ್ತೆ. ಆದ್ರೆ ಅವರು ಎಕ್ಸಾಮ್ ಸೆಂಟ್ರಿಗೆ ಸರಿಯಾದ ಸಮಯಕ್ಕೆ ಹೋಗಕ್ಕಾಗುತ್ತಾ? ಸರಿಯಾದ ಸಮಯಕ್ಕೆ ಹೋಗಕ್ಕಾಗದೇ ಇದ್ರೆ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕಾಗಲ್ಲ, ಅದೊಂದು ಆತಂಕ. ಹಾಗೇನೆ ಸರಿಯಾದ ಸಮಯಕ್ಕೆ ಅವರಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ ಅಂದ್ರೆ, ಬಸ್ ಏನಾದ್ರೂ ಸಿಗದೆ ಹೋದ್ರೆ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗ್ತಾರೆ. ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗಿ ಬಸ್ಸು ಎಷ್ಟೇ ರಶ್ ಇದ್ರು ಏನೇ ಆದ್ರೂ ಹತ್ಕೊಂಡು ಹೋಗಿ ಕೊನೆಗೆ ಅಂತೂ ಇಂತೂ ಎಕ್ಸಾಮ್ ಹಾಲ್ನ ತಲುಪಿ ಆ ಒಂದು ಟೆನ್ಷನ್ ಅಲ್ಲಿ ಎಕ್ಸಾಮ್ ಬರಿಬೇಕಾಗುತ್ತೆ. ಈ ಒಂದು ಆ ಟೆನ್ಷನ್ನು ಆ ಆತಂಕನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀಮಾನ್ಯ ಮಧು ಬಂಗಾರಪ್ಪನವರು ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದು ಏನಂದ್ರೆ, ನಮ್ಮ SSLC ಮತ್ತೆ PUC ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಅನುಕೂಲವಾಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ದಾರೆ. ಅದೇ ಒಂದು ಉಚಿತ ಬಸ್ ವ್ಯವಸ್ಥೆ. ಇದೇನಪ್ಪ ಉಚಿತ ಬಸ್ ವ್ಯವಸ್ಥೆ ಅಂದ್ರೆ, ಇದನ್ನ ಹೇಗೆ ಉಪಯೋಗಿಸ್ಕೋಬೇಕಂದ್ರೆ, ನೀವು ಯಾವ ಒಂದು ಸೆಂಟರ್ಗೆ ಎಕ್ಸಾಮ್ ಬರೆಯಕ್ಕೆ ಹೋಗ್ತೀರಿ, ನಿಮ್ಮ ಒಂದು ಹಾಲ್ ಟಿಕೆಟ್ ಇರುತ್ತಲ್ವಾ, ಆ ಹಾಲ್ ಟಿಕೆಟ್ ಅನ್ನ ನೀವು ಬಸ್ಸಲ್ಲಿ ತೋರಿಸಿದ್ರೆ ನಿಮ್ಮನ್ನ ಉಚಿತವಾಗಿ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವ ಊರಲ್ಲಿ ಇರುತ್ತೋ ಆ ಊರನ್ನ ತಲುಪಿಸ್ತಾರೆ. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ, ನೀವು ಒಂದು ತುಮಕೂರಿಗೆ ಬರಬೇಕು, ಎಲ್ಲಿಂದ ಈ ಕಡೆ ಗೂಳೂರಿಂದ ಬರಬೇಕು ಅಂದ್ಕೊಳ್ಳಿ. ಗೂಳೂರಿಂದ ಬರೋರು ಎಕ್ಸಾಮ್ ಹಾಲ್ ಟಿಕೆಟ್ನ ನೀವು ಗೌರ್ಮೆಂಟ್ ಬಸ್ಸಲ್ಲಿ ತೋರಿಸಿದ್ರೆ ಅವರು ನಿಮ್ಮನ್ನ ಉಚಿತವಾಗಿ ಕರ್ಕೊಂಡು ಬಂದು ತುಮಕೂರಲ್ಲಿ ಬಿಡ್ತಾರೆ. ಇದೇ ರೀತಿ ನಮ್ಮ ಜಗಳೂರಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ ಅಂದ್ಕೊಳ್ಳಿ. ನಮ್ಮ ದೇವಿಕೆರೆ ಅವರು ಎಕ್ಸಾಮ್ ಏನಾದ್ರೂ ಜಗಳೂರಲ್ಲಿ ಬರೀಬೇಕಂದ್ರೆ ಜಗಳೂರಿಗೆ ಹೋಗ್ತಕ್ಕಂತಹ ಗೌರ್ಮೆಂಟ್ ಬಸ್ಗಳಲ್ಲಿ ನೀವು ಒಂದು ನಿಮ್ಮ ಹಾಲ್ ಟಿಕೆಟ್ ಅನ್ನ ತೋರಿಸಿದ್ರೆ ಸಾಕು, ನಿಮ್ಮನ್ನ ಉಚಿತವಾಗಿ ಕರ್ಕೊಂಡೋಗಿ ಜಗಳೂರಿಗೆ ತಲುಪಿಸ್ತಾರೆ. ಈ ರೀತಿಯ ಒಂದು ವಿನೂತನವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು. ಈ ಒಂದು ಅವಕಾಶವನ್ನು ನಮ್ಮ SSLC ಮತ್ತೆ PUC ಎಕ್ಸಾಮ್ ಬರೀತಕ್ಕಂತಹ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಂತ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗೇನೆ ಇಡೀ ಕರ್ನಾಟಕಾದ್ಯಂತ SSLC ಮತ್ತೆ PUC ಎಕ್ಸಾಮ್ನ ಬರೀತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಶಿಕ್ಷಣವೇ ಶಕ್ತಿ. ಜೈ ಕರ್ನಾಟಕ. ಚೆನ್ನಾಗಿ ಎಕ್ಸಾಮ್ನ ಬರೀತೀರಿ ತಾನೇ?